गणनायकाय गणदेवताय गणाध्यक्ष ABCD ಪ್ರೋಟೀನ್ ಹೆಲ್ತಿಂಗ್ ಎನರ್ಜಿಂಗ್ ಆರ್ಗಾನಿಕ್ ಬಿಸಿ ಬಿಸಿ ಬಡವರ ಬಾದಾಮಿ ಕೈಕಾಲು ನೋವಕ್ಕೆ ಮೊಳಕೆ ಕಾಳು ಆರೋಗ್ಯಕ್ಕೆ ಕಡಲೆಕಾಳು ಹಾರ್ಟಿಗೆ ಸ್ಪೆಷಲ್ ಶೇಂಗಾ ಆರೋಗ್ಯ ಕಡಲೆಕಾಳು ಪರ್ಸೆ ಕಡಲೆಕಾವೇ ತಿನ್ನಬೇಕು. ಬನ್ನಿ ಸರ್ ವರ್ಷದಗೂ ಅಂಟಯ ಕಡಲೆಕಾಳು ಪರ್ಸೆ ಕಡಲೆಕಾಯಿ ಪರ್ಸೆ ಹೇಗಿದೆ? ಬಂಧುಗಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿರ್ತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ಕುಮಾರ್ ಮಸ್ತಿಕೆರೆ. ಬಸವನಗುಡಿ ಐತಿಹಾಸಿಕ ಕಡಲೆಕಾಯಿ ಪರಿಷೆ ಇಂದಿನಿಂದ ಪ್ರಾರಂಭವಾಗಿದೆ. ಅಂದರೆ ನವೆಂಬರ್ 17, 18, 19, 20, 21 ಸರ್ಕಾರದ ವತಿಯಿಂದ ಅಧಿಕೃತವಾಗಿ 17ನೇ ತಾರೀಕಿಂದ ನವೆಂಬರ್ 21ವರೆಗೂ ಇರುತ್ತೆ. ಅದೇ ರೀತಿಯಾಗಿ 22, 23 ಶನಿವಾರ ಭಾನುವಾರ ಕೂಡ ಇರುತ್ತೆ. ಆವಾಗಲೂ ಕೂಡ ಸಾಕಷ್ಟು ಜನ ಇರ್ತಾರೆ ಮತ್ತು ಕಡಲೆಕಾಯಿ ಪರಿಷೆ ಇನ್ನೂ ಮುಂದುವರೆದಿರುತ್ತೆ. ದೊಡ್ಡ ಬಸವಣ್ಣ ದೊಡ್ಡ ಗಣಪತಿ ದೇವಾಲಯಕ್ಕೆ ವಿಶೇಷ ಹೂವಿನ ಅಲಂಕಾರ ಕೂಡ ಮಾಡಿದ್ದಾರೆ. ಮತ್ತು ಅದ್ರ ಜೊತೆಗೆ ಬಟ್ಟೆ ಚೀಲ ತರುವಂತೆ ಸಾರ್ವಜನಿಕರಲ್ಲೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಈ ಸಲ ಮೈಸೂರು ದಸರಾ ಮಾದರಿಯಲ್ಲಿ ಅಲಂಕಾರ ಕೂಡ ಮಾಡಿದ್ದಾರೆ. ಅಂದರೆ ಲೈಟಿಂಗ್ಸ್ ಮಾಡಿದ್ದಾರೆ. ಅಲ್ಲಿ ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ರು ಮೈಸೂರಲ್ಲಿ, ಅದೇ ರೀತಿಯಾಗಿ ಅವರನ್ನೇ ಕರೆತಂದು ಇಲ್ಲಿ ಪ್ರಪ್ರಥಮ ಬಾರಿಗೆ ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಷೆಯಲ್ಲಿ ಅದೇ ರೀತಿಯಾದ ಲೈಟಿಂಗ್ಸ್ ಅಲಂಕಾರಗಳನ್ನು ಮಾಡಿದ್ದಾರೆ. ನೋಡಲು ಬಹಳ ಚೆನ್ನಾಗಿದೆ. ಅದು ದೇವಸ್ಥಾನಗಳಿಗೆ ಅಂದರೆ ದೊಡ್ಡ ಬಸವಣ್ಣ ದೊಡ್ಡ ಗಣಪತಿ ದೇವಸ್ಥಾನಕ್ಕಂತೂ ವಿಶೇಷವಾಗಿ ಅಲಂಕಾರ ಮಾಡಿದರೆ ಲೈಟಿಂಗ್ಸ್ ಕೂಡ ಬಹಳಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಬಸವನಗುಡಿ ಐತಿಹಾಸಿಕ ಕಡಲೆಕಾಯಿ ಪರಿಷೆಯ ಹಿನ್ನೆಲೆಯನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ. ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಷೆ ನಡೆಯುವುದರ ಹಿಂದೆ ನಿರ್ದಿಷ್ಟ ಕಾರಣವಿದೆ. ಹಿಂದಿನ ಕಾಲದಲ್ಲಿ ರೈತರು ಬಸವನಗುಡಿಯ ಪಕ್ಕದ ಹಳ್ಳಿಗಳಲ್ಲಿ ಪ್ರತಿ ವರ್ಷ ನೆಲಗಡಲೆ ಬೆಳೆಯುತ್ತಿದ್ದರು. ಆದರೆ ಫಸಲು ಇನ್ನೇನು ಕೈ ಸೇರುತ್ತೆ ಅನ್ನೋ ಸಂದರ್ಭದಲ್ಲಿ ದೊಡ್ಡ ಬಸವ ಒಂದು ಹೊಲಕ್ಕೆ ಬಂದು ಎಲ್ಲವನ್ನು ತಿಂದು ಹಾಕುತ್ತಿತ್ತು. ತಮ್ಮ ಬೆಳೆಯನ್ನು ರಕ್ಷಿಸಿಕೊಳ್ಳಲು ರೈತರು ತಮ್ಮ ಮೊದಲ ಬೆಳೆಯನ್ನು ಬಸವನಿಗೆ ಒಪ್ಪಿಸಲು ಪ್ರಾರಂಭಿಸಿದರು. ಅಂದರೆ ಪ್ರತಿ ವರ್ಷ ಕಾರ್ತಿಕ ಮಾಸದ ಸೋಮವಾರದಂದು ಪ್ರಾರಂಭ ಮಾಡ್ತಾರೆ ಈ ಒಂದು ಕಡಲೆಕಾಯಿ ಪರಿಷೆಯನ್ನು. ಇದಾದ ಬಳಿಕ ಬಸವ ಹೊಲಕ್ಕೆ ಬರುವುದನ್ನು ನಿಲ್ಲಿಸಿದಂತೆ. ಅದೇ ಸಮಯದಲ್ಲಿ ಬಸವನಗುಡಿ ಪ್ರದೇಶದಲ್ಲಿ ನಂದಿಯ ವಿಗ್ರಹವೊಂದು ಪತ್ತೆ ಆಯಿತಂತೆ. ಆ ಸ್ಥಳದಲ್ಲಿ ಮಾಗಡಿ ಕೆಂಪೇಗೌಡರು 1537 ಅಂದರೆ 1537ರಲ್ಲಿ ಗ್ರಾಮ ನಿರ್ಮಾಣ ಮಾಡಿದ್ದರು. ಈ ಗ್ರಾಮಕ್ಕೆ ಸುಂಕೆನಹಳ್ಳಿ ಎಂದು ಹೆಸರು ಕೂಡ ಇಟ್ಟಿದ್ರು. ಅಂದಿನಿಂದ ಇಲ್ಲಿ ನಂದಿಯನ್ನು ಪೂಜಿಸಿ ಕಡಲೆಕಾಯಿ ಅಭಿಷೇಕ ಮಾಡಿ ಪರಿಷೆಯನ್ನು ಮಾಡಿಕೊಂಡು ಬರಲಾಗ್ತಿದೆ. ನಂದು ಫಸ್ಟ್ ಗಿಫ್ಟ್ ಸರ್ ನಿಮಗೆ. ಈ ಬಾರಿ ಮೈಸೂರು ದಸರಾ ಮಾದರಿಯಲ್ಲಿ ಲೈಟಿಂಗ್ ಅಲಂಕಾರವನ್ನು ಮಾಡಿದ್ದಾರೆ. ಬಸವನಗುಡಿ ರಸ್ತೆ, ಗಾಂಧಿ ಬಜಾರು ಮತ್ತು NR ರಸ್ತೆಗಳು ಸೇರಿದಂತೆ ಸುತ್ತಮುತ್ತಲಿನ ಎಲ್ಲ ರಸ್ತೆಗಳು ದೀಪ ಅಲಂಕಾರದಿಂದ ಕಂಗೊಳಿಸುತ್ತಿವೆ. ಕಡಲೆಕಾಯಿ ರಾಶಿಗಳ ಜೊತೆಗೆ ಕಡಲೆಪುರಿ, ಬೆಂಡು ಬತಾಸು ಬಾಯಲ್ಲಿ ನೀರು ಸಿಗುತ್ತೆ. ಅದೇ ರೀತಿಗೆ ಆಟಿಕೆಗಳು, ಗೃಹೋಪಯೋಗಿ ವಸ್ತುಗಳು, ಮಳಿಗೆಗಳು ಜಾತ್ರೆಗಳಲ್ಲಿ ಮತ್ತು ಕಳೆಯನ್ನು ಹೆಚ್ಚಿಸಿವೆ. ಬಸವನಗುಡಿಯ ದೇವಾಲಯ ಆವರಣದಲ್ಲಿ ದೊಡ್ಡ ಬಸವಣ್ಣನಿಗೆ ಕಡಲೆಕಾಯಿ ತುಲಾಭಾರ ಹಾಗೂ 5 ಎತ್ತುಗಳಿಗೆ ಕಡಲೆಕಾಯಿ ಗಿಡ ತಿನ್ನಿಸುವ ಮೂಲಕ ಕಡಲೆಕಾಯಿ ಪರಿಷೆಗೆ ಸೋಮವಾರ ಇಂದು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಬೆಳಿಗ್ಗೆ ಚಾಲನೆ ನೀಡಿದರು. ಬಸವನಗುಡಿ ಸುತ್ತಮುತ್ತ ಹಬ್ಬದ ಸಂಭ್ರಮ. ಪರಿಷೆಯಲ್ಲಿ ಜನಸಾಗರವೋ ಜನಸಾಗರ. 5 ದಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಆಯೋಜನೆ ಮಾಡಲಾಗಿದೆ. 5 ದಿನ ನಡೆಯುವ ಕಡಲೆಕಾಯಿ ಪರಿಷೆಗೆ ಅಪಾರ ಜನಸ್ತೋಮವೇ ಕಂಡು ಬಂತು. ನಗರದ ವಿವಿಧೆಡೆಯಿಂದ ಜನರು ಕುಟುಂಬ ಸಮೇತರಾಗಿ ಆಗಮಿಸಿ ಕಡಲೆಕಾಯಿ ಮತ್ತು ಸಾಂಪ್ರದಾಯಿಕ
ಸಾಂಪ್ರದಾಯಿಕ ತಿಂಡಿ ತಿನಿಸುಗಳನ್ನು ಕೊಂಡುಕೊಂಡು ಹಬ್ಬದ ವಾತಾವರಣವನ್ನು ಆನಂದಿಸುತ್ತಿದ್ದಾರೆ. ರಾತ್ರಿಯಾಗುತ್ತಿದ್ದಂತೆ ದೇವಸ್ಥಾನ ಮತ್ತು ಪರಿಷೆಯ ಆವರಣವು ದೀಪಾಲಂಕಾರದಿಂದ ಕಂಗೊಳಿಸುತ್ತಿದ್ದು, ಪ್ಲಾಸ್ಟಿಕ್ ಮುಕ್ತ ಅಂದರೆ ಈ ಬಾರಿ ಪ್ಲಾಸ್ಟಿಕ್ ಮುಕ್ತ ಪರಿಷೆ ಕೈಗೊಳ್ಳಲು ಈ ಬಾರಿ ಪಣ ತೊಡಲಾಗಿದೆ. ಪ್ಲಾಸ್ಟಿಕ್ ಬಳಸದಂತೆ ವ್ಯಾಪಾರಿಗಳಲ್ಲಿ ಜಾಗೃತಿ ಕೂಡ ಮೂಡಿಸಲಾಗಿದೆ. ಅದೇ ರೀತಿಯಾಗಿ ಪ್ಲಾಸ್ಟಿಕ್ ಅನ್ನು ಬಳಸಿದರೆ ಅವರ ಅಂಗಡಿ ಮುಂಗಟ್ಟುಗಳನ್ನು ಕೂಡ ಬಂದ್ ಮಾಡಲಾಗುತ್ತೆ ಅಂತ ಕೂಡ ವಾರ್ನ್ ಮಾಡಲಾಗಿದೆ. ಸಾಕಷ್ಟು NGOಗಳಿಗೂ ಕೂಡ ಪ್ಲಾಸ್ಟಿಕ್ ಮುಕ್ತ ಅಂದರೆ ಪೇಪರ್ ಅಥವಾ ಪ್ಲಾಸ್ಟಿಕ್ ಮುಕ್ತ ಇರುವ ಕವರ್ ಅಂದರೆ ಏನಿರುತ್ತೆ ಪ್ಯಾಕೆಟ್ಗಳನ್ನು ಹಂಚಲು ಕೂಡ ಅವರಿಗೆ ಸಲಹೆ ನೀಡಲಾಗಿದೆ. ಆದ್ದರಿಂದ ಈ ಬಾರಿ ಕಡಲೆಕಾಯಿ ಪರಿಷೆ ಪ್ಲಾಸ್ಟಿಕ್ ಮುಕ್ತವಾಗಿ ನಡೀತಾ ಇದೆ. ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ಚಾಲನೆ ಸಿಕ್ಕ ನಂತರ ಕಡಲೆಕಾಯಿ ಕಲಾರವಂತೂ ನೋಡಬೇಕಿತ್ತು. ಇಲ್ಲಿ ಎಲ್ಲ ಕಡೆಯಿಂದ ಬಂದಿದ್ದಾರೆ ರೈತರು. ಅಂದರೆ ಚಿಂತಾಮಣಿ, ಶ್ರೀನಿವಾಸಪುರ, ಕೋಲಾರ, ಚಿಕ್ಕಬಳ್ಳಾಪುರ, ಮಾಗಡಿ, ಮಂಡ್ಯ, ಮೈಸೂರು, ತುಮಕೂರು, ಕುಣಿಗಲ್ಲು ಹೀಗೆ ನಾನಾ ಭಾಗಗಳಿಂದ ಕಡಲೆಕಾಯಿಗಳನ್ನು ರೈತರು ಹೊತ್ತು ತಂದು ಮಾರುತ್ತಿದ್ದಾರೆ. ಅಷ್ಟೇ ಅಲ್ಲದೆ ನೆರೆಯ ಆಂಧ್ರ ಪ್ರದೇಶ, ತಮಿಳುನಾಡು ರೈತರು ಕೂಡ ಇಲ್ಲಿಗೆ ವ್ಯಾಪಾರಕ್ಕಾಗಿ ಆಗಮಿಸಿದ್ದಾರೆ. ಮೂಟೆಗಟ್ಟಲೆ ಕಡಲೆಕಾಯಿನ ಕೂಡ ಇಲ್ಲಿ ಹಾಕಿದ್ದಾರೆ. ಶೇಂಗಾ, ಹುರಿಗಡಲೆ, ಬೇಯಿಸಿದ ಕಡಲೆಕಾಯಿ ಅಂದರೆ ಬೇಯಿಸಿದ ಕಡಲೆಕಾಯಿ, ಅದೇ ರೀತಿ ಹುರಿದ ಕಡಲೆಕಾಯಿ, ಕಡಲೆಕಾಯಿಯ ಬರ್ಫಿಗಳು, ಇನ್ನಿತರ ಕಡಲೆಕಾಯಿ ತಿನಿಸುಗಳು ಕೂಡ ಇಲ್ಲಿ ಸಾಕಷ್ಟು ಲಭ್ಯವಿದೆ. ಅದನ್ನು ಕೂಡ ಸಾಕಷ್ಟು ಜನ ತಗೊಂಡು ಇಲ್ಲಿ ಸವಿತಾ ಇದ್ದಾರೆ, ರುಚಿ ನೋಡ್ತಾ ಇದ್ದಾರೆ. ಇನ್ನಿತರ ಗೃಹೋಪಯೋಗಿ ಅಂದರೆ ಗೃಹ ಉಪಯೋಗ ಮಾಡುವಂಥ ಐಟಮ್ಗಳು ಕೂಡ ಇದೆ. ಸಾಕಷ್ಟು ಐಟಮ್ಗಳು ಕೂಡ ಸಾಕಷ್ಟು ಜನ ಐಟಮ್ನ ತಗೊಂಡು ಹೋಗ್ತಾ ಇದ್ದಾರೆ. ಇನ್ನು ತಿಂಡಿ ಪ್ರಿಯರಿಗಂತೂ ಪರಿಷೆ ಬಲು ಚೆಂದವೋ ಚೆಂದ. ಯಾಕಂದರೆ ಸಿಕ್ಕಾಬಟ್ಟೆ ತಿಂಡಿಗಳು, ಸ್ವೀಟ್ಸ್ಗಳು, ವೆರೈಟಿ ತಿಂಡಿಗಳು ಸಿಗ್ತಾಯಿತ್ತು, ಸ್ವೀಟ್ಸ್ಗಳು ಸಿಗ್ತಾಯಿತ್ತು. ಅದೇ ರೀತಿಯಾಗಿ ಜೋಳ, ಕರಿದ ಜೋಳಗಳು, ಚಾಟ್ಸು, ಆಮೇಲೆ ಆಲೂಗಡ್ಡೆ ಚಿಪ್ಸು, ರೋಲ್ಸು, ವಿವಿಧ ವೆರೈಟಿ ತಿಂಡಿ ತಿನಿಸುಗಳು ಇತ್ತು. ಹಣ್ಣುಗಳು ಅಷ್ಟೇ ವೆರೈಟಿ ಹಣ್ಣುಗಳು ಕೂಡ ಇತ್ತು. ಅದ್ರ ಜೊತೆ ಗಿಣ್ಣು ಕೂಡ ಇತ್ತು. ಗಿಣ್ಣು ಕೂಡ ಅಷ್ಟೇ ಭಾಳಷ್ಟು ಜನ ಬಂದು ತಿಂತಾಯಿದ್ರು. ಗಿಣ್ಣು ಅಷ್ಟೇ ಭಾಳ ಚೆನ್ನಾಗಿತ್ತು. ಇನ್ನು ಸ್ವೀಟ್ಸ್ ಅಂತೂ ಸಿಕ್ಕಾಬಟ್ಟೆ ಎಲ್ಲಿ ನೋಡಿದ್ರು ಸ್ವೀಟ್ಸ್ಗಳಿತ್ತು. ಎಲ್ಲ ಕಡೆ ಸ್ವೀಟ್ಸ್ಗಳು ಮತ್ತು ಬೋಂಡ, ಬಜ್ಜಿ, ಮೆಣಸಿನಕಾಯಿ, ಪಕೋಡ, ಖಾರ, ಮಂಡಕ್ಕಿ, ಪೂರಿ ಮಂಡಕ್ಕಿ ಅಂತೂ ಸಿಕ್ಕಾಬಟ್ಟೆ ಇತ್ತು. ಅದೇ ರೀತಿಯಾಗಿ ನಿಮಗೆ ಬಾಂಬೆ ಹಪ್ಪಳ ಅಂತ ದೊಡ್ಡದಾದ ಒಂದು ಹಪ್ಪಳ ಕೂಡ ಬರುತ್ತೆ. ಆ ರೀತಿಯ ಹಪ್ಪಳ ಅಂತೂ 4-5 ಕಡೆ ಹಾಕಿದ್ದು ಸ್ಟಾಲು. ಅದು ಎಣ್ಣೆಗೆ ಹಾಕ್ಬಿಟ್ರೆ ಇಷ್ಟು ಅಗಲ ಆಗುತ್ತೆ. ಅದಕ್ಕೆ ನಿಮಗೆ ಮಸಾಲ ಹಾಕ್ತಾರಂದ್ರಪ್ಪ ಟೊಮೊಟೊ, ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಎಲ್ಲ ಹಾಕುವಂಥ ಎಲ್ಲದೂ ಮಿಕ್ಸ್ ಮಾಡಿರೋಂಥ ಮಸಾಲನ ಆ ಒಂದು ದೊಡ್ಡ ಹಪ್ಪಳದಲ್ಲಿ ನಿಮಗೆ ಹಾಕ್ಕೊಡ್ತಾರೆ. ಅದೇ ರೀತಿಯಾಗಿ ಆಲೂಗಡ್ಡೆ ಚಿಪ್ಸ್ ಅಂತ ನೋಡ್ಬೋದು, ಸಿಕ್ಕಾಬಟ್ಟೆ ನಡೀತಾ ಇತ್ತು. ಅವು ಕೂಡ ಸಾಕಷ್ಟು ಕರಿದ ತಿಂಡಿಗಳಂತೂ ಸಾಕಷ್ಟು ಜನ ಕರಿದ ತಿಂಡಿಗಳನ್ನು ತಿಂತಾನೇ ಇದ್ದರು. ಈ ಕರಿದ ತಿಂಡಿಗಳಿಗಂತೂ ಸಿಕ್ಕಾಬಟ್ಟೆ ತಿನ್ನೋದು. ಅದರಲ್ಲೂ ಲೇಡೀಸ್ ಅಂತೂ ಸಿಕ್ಕಾಬಟ್ಟೆ ಜನ ಈ ದೊಡ್ಡ ಹಪ್ಪಳಗಳನ್ನು ಚಾಯ್ಸ್ ಮಾಡ್ಕೊಂಡು ತಿಂತಾಯಿದ್ರು. ಮತ್ತು ಅಲ್ಲಿ ಪುಳಿಯೋಗರೆ ಪಾಯಿಂಟ್ ಕೂಡ ಇತ್ತು. ನಾನು ಕೂಡ ಪುಳಿಯೋಗರೆಯನ್ನು ಸವಿದೆ. ಪುಳಿಯೋಗರೆ ಮಾತ್ರ ಭಾಳ ಚೆನ್ನಾಗಿತ್ತು. ನೀವು ಮಿಸ್ ಮಾಡ್ಕೊಳ್ಬೇಡಿ. ಇದು ಫಸ್ಟ್ ಡೇ, ಇನ್ನು 17th, 18th, 19th, 20th, 21st ಇರುತ್ತೆ. ಅದೇ ರೀತಿಯಾಗಿ ಸ್ಯಾಟರ್ಡೆ ಸಂಡೇವರೆಗೂ ಕೂಡ ಇರುತ್ತೆ ಅಂತ ಹೇಳ್ತಾರೆ. ಬಂದು ವಿಸಿಟ್ ಮಾಡಿ, ಭಾಳ ಚೆನ್ನಾಗಿದೆ ಬಸವನಗುಡಿ. ಇಲ್ಲಿ ಕಡಲೆಕಾಯಿ ಪರಿಷೆ ನೋಡಬೇಕು, ಒಂದು ಚಂದವಾಗಿದೆ. ಈ ಬಾರಿ ಕಡಲೆಕಾಯಿ ಪರಿಷೆಯಲ್ಲಿ 5 ಲಕ್ಷಕ್ಕೂ ಹೆಚ್ಚು ಜನ ಸೇರ್ತಾರೆ ಅಂತೇಳಿ ಸರ್ಕಾರದಿಂದ ನಿರೀಕ್ಷೆ ಮಾಡಲಾಗಿದೆ. ಒಟ್ಟಿನಲ್ಲಿ ಬಸವನಗುಡಿ ಕಡಲೆಕಾಯಿ ಪರಿಷೆ ಭಾಳ ಫೇಮಸ್ಸು, ಐತಿಹಾಸಿಕವಾದ ಕಡಲೆಕಾಯಿ ಪರಿಷೆ ಇದು. ಇಂದಿನಿಂದ ಪ್ರಾರಂಭವಾಗಿದೆ. ನಾನಲ್ಲಿ ಏನೇನಿದೆ ಅನ್ನೋದೆಲ್ಲ ತೋರಿಸ್ಕೊಳ್ತಾ ಹೋಗ್ತೀನಿ. ಅದೇ ರೀತಿ ವಿಡಿಯೋ ನೋಡ್ಕೊಳ್ತಾ ಹೋಗಿ ಒಮ್ಮೆ ಭೇಟಿ ಮಾಡಿ. ಇನ್ನು 5ರಿಂದ 7 ದಿವಸ ಇರುತ್ತೆ. ಅಂದರೆ ಅಧಿಕೃತವಾಗಿ 5 ದಿವಸ ಇದ್ದರೆ ಇನ್ನೂ 2 ದಿವಸ ಎಕ್ಸ್ಟ್ರಾ ಕೂಡ ಇರುತ್ತೆ. ಆಗಲೂ ಕೂಡ ಕಡಲೆಕಾಯಿ ಪರಿಷೆ ಮುಂದುವರೆದಿರುತ್ತೆ. ಯಾಕಂದರೆ ಸಾಕಷ್ಟು ಅಂಗಡಿ ಮುಂಗಟ್ಟುಗಳು ಎಲ್ಲ ಇಲ್ಲಿ ಹಾಕಿರ್ತಾರೆ. ಆದ್ದರಿಂದ ಕಡಲೆಕಾಯಿ ಪರಿಷೆ ಮುಗಿದ್ರೂ ಕೂಡ ಅವರು ಇಲ್ಲಿಂದ ಹೋಗೋದಕ್ಕೆ ಒಂದು 3-4 ದಿವಸ ಆಗುತ್ತೆ. ಹಾಗಾಗಿ 23, 24ನೇ ತಾರೀಕುವರೆಗೂ ಕೂಡ ಕಡಲೆಕಾಯಿ ಪರಿಷೆ ಮುಂದುವರೆದಿರುತ್ತೆ. ಸಾಧ್ಯವಾದರೆ ಭೇಟಿ ನೀಡಿ ಐತಿಹಾಸಿಕ ಕಡಲೆಕಾಯಿಯ ಒಂದು ಏನಿದೆ ಜಾತ್ರೆಯ ಅನುಭವವನ್ನು ಪಡೀರಿ ಅಂತ ನಾನು ಹೇಳ್ತೀನಿ. ಸರ್ ಮೇಡಮ್ I think so. This is from Kodar or Chaitanya. See, really nice stuff.
ಗೋ ಗ್ರೀನ್ ಯುನೈಟ್ ಫಾರ್ ಗುಡ್ ಅಂತೇಳಿ ಫ್ರೀಯಾಗಿ ಕೊಡ್ತಾ ಇದೆ ಸರ್. ನಿಮ್ಮ ಹೆಸರು? ಶಿವರಾಮ್ ಅಂತ, ಶಿವರಾಮ್ ಅಂತ. ರೋಟ್ರಿ ಬ್ಯಾಂಗ್ಳೂರ್ ಸೌತ್, ಹಾಂ ಸರ್. ಪ್ರೆಸಿಡೆಂಟ್ ಆಫ್ ರೋಟ್ರಿ ಬ್ಯಾಂಗ್ಳೂರ್ ಸೌತ್. ಹಾಂ ಎಲ್ಲ ಕಡಲೆಕಾಯಿ ವರ್ಷಗೆ ಪ್ಲಾಸ್ಟಿಕ್ ಮುಕ್ತ ಪ್ಲಾಸ್ಟಿಕ್ ಮುಕ್ತ 10,000 ಬ್ಯಾಗ್ ನಮ್ಮ ಕ್ಲಬ್ಬಿಂದ ಕೊಡ್ತಾ ಇದ್ದೀವಿ. ಕೊಡ್ತಾ ಇದ್ದೀರಾ? ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಮಂಜುನಾಥ್ ಎಲ್ಲ ಸಾರ್ವಜನಿಕ ಫ್ರೀಯಾಗಿ ಕೊಡ್ತಾ ಇದ್ದೀರಾ? ಫ್ರೀಯಾಗಿ. ಓಕೆ. ಇದು ರಾಮಫಲ ಅಂತ ಇದನ್ನ, ಇದು ಲಕ್ಷ್ಮಣ ಫಲ ಇರುತ್ತೆ. ಇದು ಲಕ್ಷ್ಮಣ ಫಲ ಅಲ್ವಾ? ರಾಮಫಲ ಸಿಗುತ್ತೆ ನಿಮಗೆ. ರಾಮಫಲ, ಸೀತಾಫಲ, ಇದು ಲಕ್ಷ್ಮಣ ಸೀತಾಫಲ. Fire bida, baila benke, baila benke, baila benke, baila benke, baila benke, baila benke. ಯಾಕಡೆ ಹಂಗೆ ಮಾಡ್ಬಿಟ್ಟೆ? ಇದು ನೋಡಿ ಮ್ಯಾಜಿಕ್ ಟವಲ್ಸ್ ಕಿಚನ್ ಅಲ್ಲಿ ಬಳಸ್ತೀರ ಅನ್ಕೊಳ್ಳಿ. ನೋಡಿ ಇದು ಗ್ಯಾಸ್ ಸ್ಟವ್ ಮೇಲೆ ಕಾಫಿ, ಟೀ, ಸಾಂಬಾರ್, ಚಟ್ನಿ, ಮಸಾಲ ಏನೇ ಚೆಲ್ಲಿದ್ರು ಏನ್ ಮಾಡ್ತಾರೆ, ಮನೇಲಿ ಹಳೆ ಚಡ್ಡಿಗಳು ಬನೆಗಳು ತಾವು 3-4 ಸರಿ ಹೊಸ್ಕೊಳ್ತಾರೆ. ಬಟ್ ಅದನ್ನ ಹೊಸ್ಕೋಬಾರ್ದು ಅಂತ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ. ಅದು ಪೂರ್ತಿ ಈ ತರ ಹಿಂಡಾದ್ಮೇಲೆ 0.5% ಲಿಕ್ವಿಡ್ ಇದೆ. ಒಂದ್ ಸೆಕೆಂಡ್ ಟಚ್ ಮಾಡಿ ನೋಡಿ ಸರ್, ಪರವಾಗಿಲ್ಲ. ಈಗ ಮನೇಲಿ ಕಾರ್ ಇದೆ, ಬೈಕ್ ಇದೆ, ಗ್ಲಾಸು, ಸೀಟು, ಸ್ನಾನ ಮಾಡ್ತೀರಾ ತಲೆಗೆ ನೋಡಿ, ಲೇಡೀಸ್ ಆಗ್ಲಿ ಮಕ್ಕಳಲ್ಲಿ ತಲೆ ಸ್ನಾನ ಮಾಡಿದ್ರೆ ಟವಲ್ ತಗೊಳ್ಳಿ, ಸುಮ್ಮನೆ ಟಚ್ ಮಾಡಿ ಆಟೋಮೆಟಿಕಲಿ ಎಲ್ಲ ಲಿಕ್ವಿಡ್ ಡ್ರೈ ಆಗುತ್ತೆ. ಯಾಕೆಂದ್ರೆ ಇದು ಬಟ್ಟೆ ಇಲ್ಲ ಸರ್, ಪ್ಯೂರ್ಲಿ ಮೈಕ್ರೋ ಫೈಬರ್ ಮೆಟೀರಿಯಲ್. ಬಟ್ ಇದು ಕೊಟ್ಟಿದೆ ನೋಡಿ, ಆಲ್ ಪರ್ಪಸ್ ಟು ಸ್ಪೋರ್ಟ್ಸ್, ಬಾತ್, ಮೇಕಪ್, ಕಿಚನ್, ಗ್ಲಾಸ್. ಬಟ್ ಪರ್ಪಸ್ ಯಾವುದಕ್ಕೆ ತಗೊಳ್ತೀರಾ ಅದಕ್ಕೆ ಮಾತ್ರ ಇಟ್ಕೊಳ್ಳಿ. ಥ್ಯಾಂಕ್ ಯು ಸರ್. Parrot shot, bane, mobile, parrot shot, mobile, parrot shot, 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 nice. Parrot shot, bane, mobile, parrot shot, nice. Parrot shot, parrot shot, parrot shot, parrot shot. Yes, okay. Okay.
ಬಾರೆ ಅಲ್ಲ ಅವ್ರು ತೋರಿಸ್ಬೇಕು ಅಂತಾರ ಮಾಡ್ಕೊಂತಾರಲ್ಲ ಇನ್ನೇನು ಮಾಡೋದು ನೋಡಿ ನಿಮ್ಮನ್ನು ತೊಗೊಂಡಿದ್ದೀನಿ. ಬಂಧುಗಳೇ, ಕಡಲೆಕಾಯಿ ಪರಿಷೆ ಅಂದರೆ ಐತಿಹಾಸಿಕ ಬಸವನಗುಡಿ ಕಡಲೆಕಾಯಿ ಪರಿಷೆ ಇಂದಿನಿಂದ ಅಂದರೆ 17th ಇಂದಿನಿಂದ ಪ್ರಾರಂಭವಾಗಿದೆ. ನಾನು ಹಿಂದೆ ಈ ವಿಡಿಯೋ ಮಾಡಿದ್ದೀನಿ. ನವಂಬರ್ 17th, 18th, 19th, 20, 21st ಇರುತ್ತೆ. ಅಂದರೆ 17ನೇ ತಾರೀಕಿಂದ ನವಂಬರ್ 21ವರೆಗೂ ಅಧಿಕೃತವಾಗಿರುತ್ತೆ 5 ದಿನ. ಮತ್ತು 22 ಶನಿವಾರ ಮತ್ತು 23 ಭಾನುವಾರ ಕೂಡ ಇರುತ್ತೆ. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದ್ಸಲಿ ಬಂದು ವಿಸಿಟ್ ಮಾಡಿ. ಚೆನ್ನಾಗಿ ಇನ್ನೊಂದು ವಿಡಿಯೋದಲ್ಲಿ